ಇಲ್ಲ त्यातना But I'm so frustrated. Hello to my loneliness. I guess that ignorance is bliss. Take me back to before I knew. Rewind, take it out of cue. Innocence can be a young man's game. Signed up for the hall of shame. I wish I knew how much I miss. Stay up, I feel so outdated. How can we look the other way? Sun is out, but the sky is gray. What would happen if I took a chance? It's always hard at first glance. I don't wanna, but I know I gotta do it. The truth is hard to swallow, I think I'll chew it. ನೋಡಿ ಫ್ರೆಂಡ್ಸ್, ಯಾವ ಗಂಟು ಇಲ್ಲದ ಹಾಗೆ ಈ ಟೈಪು ಮಾಡಿಕೊಳ್ಳಿ. ಆಮೇಲೆ 5 ನಿಮಿಷ ಇದು ಮುಚ್ಚಿ ಹಾಗೆ ಇಡಿ, ನೆನೆಯಲು ಬಿಡಿ. ಸಕ್ಕರೆ ಈಗ 5 ನಿಮಿಷ ಆದ ಮೇಲೆ 1 ಸ್ಪೂನ್ ಏನೋ ಪೌಡ್ರ್ ಹಾಕಿ ಅದನ್ನು ಮಿಕ್ಸರ್ ಸಹಾಯದಿಂದ ಹೀಗೆ 5 ನಿಮಿಷಗಳ ಡೈರೆಕ್ಷನ್ನಲ್ಲಿ ತಿರುಗಿಸಬೇಕು. ಈ ಥರ ಉಬ್ಬುತ್ತೆ. ಇದನ್ನು ಇವಾಗ ಒಂದು ಕುಕ್ಕರ್ ಡಬ್ಬಿಯನ್ನು ತೆಗೆದುಕೊಂಡು ಅದಕ್ಕೆ ಬ್ರಷ್ನ ಸಹಾಯದಿಂದ ಎಲ್ಲಕ್ಕೂ ಎಣ್ಣೆಯನ್ನು ಸವರಿಕೊಳ್ಳಿ. ಗ್ಯಾಸ್ ಸ್ಟವನ್ನು ಹಚ್ಚಿ ಕುಕ್ಕರನ್ನು ಕಾಯಲು ಇಡಿ. ಆಮೇಲೆ ಇದನ್ನು ಈ ಬೌಲಿನಲ್ಲಿ ತೆಗೆದು ಈ ಕುಕ್ಕರ್ ಡಬ್ಬಿಗೆ ತೆಗೆದುಕೊಂಡು ಹಾಕಿ ಹಾಗೆ ಹೀಗೆ ಮಾಡಿಕೊಳ್ಳಿ. ಕುಕ್ಕರಿನಲ್ಲಿ ಇದನ್ನು ಇಟ್ಟು ಇದು ಮೇಲಿನ ಕುಕ್ಕರಿನ ವಿಸಿಲನ್ನು ತೆಗೆದುಕೊಳ್ಳಿ. ಇದನ್ನು ಲಿಡ್ ಕ್ಲೋಸ್ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಲೋಟವನ್ನು ಮುಚ್ಚಿ ಇದನ್ನು ಮೀಡಿಯಂ ಫ್ಲೇಮಿನಲ್ಲಿ ಬೇಯಲು ಬಿಡಿ. ವೀಕ್ಷಕರೇ, ಇದನ್ನು 10 ರಿಂದ 15 ನಿಮಿಷ ಬೇಯಲು ಬಿಡಿ. ಇವಾಗ ಸಕ್ಕರೆ ಸಿರಪನ್ನು ರೆಡಿ ಮಾಡಿಕೊಳ್ಳೋಣ. ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಬಾಣಲೆಯನ್ನು ಇಡೋಣ. ಅದಕ್ಕೆ 3 ಸ್ಪೂನ್ ಎಣ್ಣೆ, 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ ಹಾಕಿ, 1.5 ಸ್ಪೂನ್ ಸಿಡಿದ ಮೇಲೆ ನಾನು ಈಗ ಉದ್ದುದಕ್ಕಾಗಿ ಹಸಿಮೆಣಸಿನಕಾಯಿಯನ್ನು ಹೆಚ್ಚಿಕೊಂಡಿದ್ದೇನೆ. ಅವನ್ನು ಇದರಲ್ಲಿ ಎಣ್ಣೆಯಲ್ಲಿ ಹಾಕಿ 4 ಹಸಿಮೆಣಸಿನಕಾಯಿಯನ್ನು 3 ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಒಂದು ಚಿಟಿಕೆ ಇಂಗನ್ನು ಹಾಕೋಣ. ಇಂಗನ್ನು ಹಾಕಿ ಕರಿಮೆ ಸೊಪ್ಪು ಹೀಗೆ ಕೈ ಆಡಿಸುತ್ತಾ ಇರಿ. ಅಷ್ಟು ನೀರನ್ನು ಸೇರಿಸಿ, ನಿಮಗೆ ಬೇಕಾದಷ್ಟು ನೀರನ್ನು ಸೇರಿಸಿ 3 ಸ್ಪೂನ್ ಸಕ್ಕರೆಯನ್ನು ಹಾಕಿ, ಅರ್ಧ ಸ್ಪೂನ್ ಉಪ್ಪನ್ನು ಹಾಕಿ, ಏಕೆಂದರೆ ನಾವು ಹಿಟ್ಟಿನಲ್ಲಿ ಕೂಡ ಹಾಕಿದ್ದೇವೆ, ನೋಡಿಕೊಂಡು ಹಾಕೊಳ್ಳೋಣ. ಕುದಿಯಲು ಬಿಡಿ. ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋಣ. ಇದನ್ನು ಚೆನ್ನಾಗಿ ಕೈಯಾಡಿಸಿ ಕುದಿಯಲು ಬಿಡಿ. ಸಕ್ಕರೆ ಎಲ್ಲ ಕರಗಬೇಕು ಸಿರಪ್ ರೀತಿಯಲ್ಲಿ. ಫ್ರೆಂಡ್ಸ್, ಇವಾಗ
ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯಲು ಬಿಡೋಣ 2-3 ಸೆಕೆಂಡು. ನೋಡಿ ವೀಕ್ಷಕರೇ, 2 ಸೆಕೆಂಡ್ ಆದಮೇಲೆ ಸಿರಪ್ ಆಗಿದೆ. ಈ ರೀತಿ ಆಗಬೇಕು. ಗ್ಯಾಸ್ ಸ್ಟವನ್ನು ಆಫ್ ಮಾಡಿಕೊಳ್ಳುತ್ತಿದ್ದೇನೆ. ಇವಾಗ ಢೋಕ್ಲಾ ರೆಡಿಯಾಗಿದೆ. ಕುಕ್ಕರ್ ಲಿಡ್ಡನ್ನು ತೆಗೆಯೋಣ. ತೆಗೆದು ಒಂದು ಚಾಕು, ಇದನ್ನು ಚಾಕು ಸಹಾಯದಿಂದ ಹೀಗೆ ನೋಡಿದರೆ ಅದು ಚಾಕುವಿಗೆ ಅಂಟಿಲ್ಲ. ಇದು ಕರೆಕ್ಟ್ ರೀತಿಯಲ್ಲಿ ಬಂದಿದೆ. ಇದನ್ನು ತೆಗೆದು ಸ್ವಲ್ಪ ಆರಲು ಬಿಡಿ. ಒಂದು ಪ್ಲೇಟನ್ನು ತೆಗೆದುಕೊಂಡು ಅದಕ್ಕೆ ಎಣ್ಣೆಯನ್ನು ಸವರಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಒಂದು ಚಾಕು ಸಹಾಯದಿಂದ ಹೀಗೆ ಎಡ್ಜನ್ನು ಹೀಗೆ ಮಾಡಿ ಸೈಡನ್ನು ನಲ್ಲಿ ಹಾಕಿ ಹೀಗೆ ಬಡಿಯಿರಿ. ಈಗ ಇದನ್ನು ಎತ್ತಿ ನೋಡಿ ವೀಕ್ಷಕರೇ, ಎಷ್ಟು ಸ್ಪಾಂಜಿ, ಎಷ್ಟು ಇದು ಬಂದಿದೆ. ಆಗ ಸ್ವಲ್ಪ ಚಾಕುವಿಗೆ ಎಣ್ಣೆಯನ್ನು ಸವರಿ ನಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ. ಈ ಥರ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿ. ಆಗ ಇದೇನು ಸಿರಪ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಬಿಸಿ ಇದ್ದಾಗನೇ ಇದಕ್ಕೆ ಹಾಕುತ್ತಾ ಹೋಗಬೇಕು. ಎಷ್ಟು ಟೇಸ್ಟಿಯಾಗಿ ಆ್ಯಂಡ್ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ನಾವು ಹೊರಗೆ ಬೇಕರಿಯಲ್ಲಿ ತಿನ್ನುವುದು ಬದಲು ಮನೆಯಲ್ಲಿ ಮಾಡಿಕೊಂಡು ತಿಂದರೂ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಾವು ಮಾಡೇವಂತ ನಮಗೆ ಖುಷಿನೂ ಇರುತ್ತೆ. ಹೀಗೆ ಬಿಡಿ, ಅದು ಸಿರಪ್ನೆಲ್ಲ ಅಬ್ಸರ್ವ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ನೋಡಿ. ಸಿರಪ್ಪನ್ನು ಅಬ್ಸರ್ವ್ ಮಾಡಿಕೊಂಡಿದೆ. ಬಾಯಲ್ಲಿ ಇಟ್ಟರೆ ತುಂಬ ಟೇಸ್ಟಿಯಾಗಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.